ಎಲ್ಲ ಇವರೆಲ್ಲ ಯಾಕಪ್ಪ ಇಲ್ಲಿಗೆ ಬರ್ತವ್ರೆ? ಇವ್ರೇನಾರ ನೋಡಿದ್ರೆ ಕೆಲಸ ಕೆಟ್ಟಂಗೆ ಮಾಡಿದಿವಾಗ. ಈ ಟೆಕ್ನಿಕ್ಕೆ ಸರಿ. ನಾನು ಕರಿತೀನಿ ಅಂತ ಮಖಕ್ಕೆ ಬಟ್ಟೆ ಮುಚ್ಕೊಂಡು ಓಡಾಡ್ತಾ ಇದ್ದೀರಾ? ನಾನು ಬಿಟ್ಬಿಡ್ತೀನಾ? ಬಂದೆ. ಇವ್ರು ಯಾಕೆ ಹಿಂಗೆ ದಿಗಿಲ್ ಬಿದ್ದೋಯ್ತವ್ರೆ? ದಿಟ್ವಾಗಿ ಇವ್ರಿಗೆ ಕುಸ್ತಿ ಬರ್ತೈತಾ ಇಲ್ಲ ಸುಮ್ಮನೆ ಹೆಸ್ರು ಕೊಟ್ಬಿಟ್ಟವ್ರ? ಅನ್ಯವಾಗಿ ಇವ್ರು ಸೋತ್ರೆ ನನಗೆ ಹೆಸ್ರು ಕೆಟ್ಟಾಯ್ತದಲ್ಲಪ್ಪ. ಅಮ್ಮ, ನಮ್ಮ ಅಪ್ಪ ಅಮ್ಮಂಗೆ ನಾನು ಇಂಥ ಜಾಗದಲ್ಲಿ ಹೇಗಿರ್ತೀನಿ ಅನ್ನೋದೇ ಚಿಂತೆ. ಯಾಕಂದರೆ ಅವ್ರು ನನ್ನ ಚಿಕ್ಕ ವಯಸ್ಸಿಂದ ಬೆಳೆಸಿದ ಹಾಗೆ. ಮುಂಚೆ ಎಲ್ಲ ನನಗೆ ಕತ್ಲು ಅಂದರೆ ಸಿಕ್ಕಾಪಟ್ಟೆ ಭಯ ಇತ್ತು ಗೊತ್ತಾ. 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾ ಇದ್ದೆ. ಬೆಂಗಳೂರಿಂದ ಹಳ್ಳಿಗೆ ಬಂದ್ಮೇಲಂತೂ ಸ್ಕೂಲ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಹೋಗ್ಬಿಡ್ತಾ ಇದ್ದೆ. ರಾಮವ್ರನ್ನ ಭೇಟಿಯಾದಾಗಿಂದ ಅದೇನೂ ಗೊತ್ತಿಲ್ಲ, ಆ ಭಯ ಕಮ್ಮಿ ಆಯ್ತು ಅಮ್ಮ. ನನಗೇನೇ ಆದರೂ ಅವ್ರ ನನ್ನ ಜೊತೆಗೆ ಇರ್ತಾರೆ ಅನ್ನೋ ನಂಬಿಕೆ ಮನ್ಸಿನಲ್ಲಿ ಕೂತ್ಬಿಡ್ತು. ಈಗ ಅವರಷ್ಟೇ ಅಲ್ಲ, ನೀವು ನನ್ನ ಜೊತೆಗಿದ್ದೀರ. ಅಮ್ಮ, ನಿಮಗೆ ನಾನು ಹೇಳೋದೆಲ್ಲ ಅರ್ಥ ಆಗುತ್ತೆ ಅಲ್ವಾ? ನಿಮಗೆ ಸ್ವಂತದವರು ಗೊತ್ತಿರೋರು ಅಂತ ಯಾರು ಇಲ್ವಾ? ಇದ್ರೂ ಎಲ್ಲಿದ್ದಾರೆ ಅಂತ ಗೊತ್ತಾ? ಅದ್ಯಾರು ಅಂತ ನೋಡ್ತಾ ಇದ್ದೀರಾ? ಅದು ರಾಮವ್ರ ತಾಯಿ ಚಿತ್ರ. ಮನೆಯಿಂದ ಬರುವಾಗ ಅವ್ರು ಬೇರೆ ಏನನ್ನೂ ತರಲಿಲ್ಲ. ಅವ್ರ ತಾಯಿ ಯಾವಾಗಲೂ ಅವ್ರ ಜೊತೆ ಇರಬೇಕು ಅಂತ ಇದನ್ನು ತಗೊಂಡು ಬಂದರು. ಪಾಪ ಅಮ್ಮ, ಚಿಕ್ಕ ವಯಸ್ಸಲ್ಲೇ ಅವ್ರ ತಾಯಿನ ಕಳ್ಕೊಂಡ್ಬಿಟ್ರು. ಮದುವೆಯಾಗಿ ಅವ್ರ ಕೈ ಹಿಡಿಬೇಕಾದ್ರೆ ನಿರ್ಧಾರ ಮಾಡಿದೆ, ಅವ್ರನ್ನ ಮಗು ಥರ ನೋಡ್ಕೋಬೇಕು ಅಂತ. ಈಗ ನೀವು ಇದ್ದೀರಾ, ಇಬ್ರು ಅವ್ರನ್ನ ನೋಡ್ಕೊಳ್ಳೋಣ. ಬನ್ನಿ ಅಮ್ಮ, ಮಲ್ಕೊಳ್ಳೋಣ. ಜಾನಕಿ, ಅಮ್ಮ ಏನಂದ್ರಿ? ಜಾನಕಿ, ಹಾಗಾದ್ರೆ ನಿಮಗೆ ನಾನು ಹೇಳೋದೆಲ್ಲ ಅರ್ಥ ಆಗ್ತಿದ್ಯಾ? ನೀವು ನನ್ನ ಹೆಸರು ಕರ್ತಿದ್ದೆ ನಾನು ರಾಮವ್ರು ಕೇಳಿಸ್ಕೊಂಡಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಅಣ್ಣಾವು ಅಲ್ಲೆಲ್ಲ ಕ್ಲೀನ್ ಮಾಡಿವ್ನಿ, ಹೊಸಿ ಬಂದು ನೋಡ್ತೀರಾ? ಇಲ್ಲ ಪರವಾಗಿಲ್ಲ ಬಿಡ್ಲಾ. ಅಯ್ಯೋ ಬನ್ನಿ ಅಣ್ಣಾವು, ಹೋಗ್ಬೇಕಾರೆ ನಮ್ಗೆ ಹೇಳ್ಬಿಟ್ಟು ಹೋಗೋರೆ ಕ್ಲೀನ್ ಮಾಡಿ ನಿಮಗೆ ತೋರಿಸ್ಬೇಕಂತೆ. ಬನ್ನಿ ಅಣ್ಣಾವು. ಇಲ್ಲ ಪರವಾಗಿಲ್ಲ ಬಿಡ್ಲಾ. ಅಯ್ಯೋ ಬನ್ನಿ ಅಣ್ಣಾವು, ಬನ್ನಿ ಅಣ್ಣಾವು. ಹಂಗಲ್ಲ ಕಡೆ ಹೇಳ.
ನಿಮ್ಗಲ್ಲಪ್ಪ, ಅವ್ರಿಗೆ. ಏನ್ಲ ಇದು ಗೋಳು, ಮಖಕ್ಕೆ ಬಟ್ಟೆ ಕಟ್ಕೊಂಡಿದ್ರು ಇವ್ರು ಯಾರ ನೋಡ್ಬಿಡ್ತಾರ ಅಂತ ದಿಗ್ಲಾಯ್ತೈತಲ್ಲ. ರಾಮ, ಯಾವುದೇ ಕಾರಣಕ್ಕೂ ಇವ್ರ ಕೈಗೆ ಸಿಗಾಕ ಬರೋದಕ್ಕಲ್ಲ. ಸಿಕ್ಕಾಕೊಂಬಿಟ್ರಿ. ಅಣ್ಣ, ಅಲ್ಲ, ನಾನು ನೋಡ್ದಾಗಿಂದ ಏನು ತಪ್ಪಿಸ್ಕೊಂಡು ತಿರ್ಗ್ತಾ ಇದ್ದೀರಾ? ಯಾಕೆ? ಬನ್ನಿ ತಾಲೀಮ್ಗೆ ಹೋಗೋಣ. ಅಣ್ಣ, ನಂಗೆ ಪಂದ್ಯ ಆಡೋಕ್ಕೇನು ದಿಗ್ಲಿಲ್ಲ, ತಾಲೀಮು ಬೇಕಾಗಿಲ್ಲ. ನಾನು ಪಂದ್ಯ ಆಡ್ತೀನಿ, ಆದರೆ ನಂಗೆ ಇವಾಗ ಕೆಲಸ ಮಾಡಕ್ಕೆ ಬಿಟ್ಬಿಡೋಣ. ಪಂದ್ಯ ಸೋಲಕ್ಕಿಲ್ಲ ತಾನೇ? ಅಣ್ಣ, ನಾನು ಆಡೋ ಪಂದ್ಯದಲ್ಲಿ ನಾನು ಖಂಡಿತವಾಗ್ಲೂ ಸೋಲಕ್ಕಿಲ್ಲ. ಆದರೆ ನೀನು ಹಿಂಗೆ ಬಂದು ಪದೇ ಪದೇ ಕುಸ್ತಿ ಬಗ್ಗೆ ಮಾತಾಡ್ತಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಿಲ್ಲ. ಅಣ್ಣ, ನೀನು ಇವಾಗ ಆರಾಮಾಗಿ ಮನೆಗೊಳ್ಳು, ರೆಸ್ಟ್ ತಗೊಂಡು ನಾಳೆ ಬೆಳಗ್ಗೆ ಬಾ. ನಾನು ಪಂದ್ಯ ಆಡ್ತೀನಿ, ಗೆದ್ದು ತೋರಿಸ್ತೀನಿ. ದಿಟ್ಟವಾಗ್ಲೂ ಅಣ್ಣ, ಈ ದೇವಸ್ಥಾನದಲ್ಲಿರೋ ಲಕ್ಷ್ಮೀ ವೆಂಕಟೇಶ್ವರ ಮೇಲೆ ಅಣ್ಣ, ಸರಿನಾ? ಸರಿ. ಆದರೆ ನಿಮ್ಗೇನಾದರೂ ಡೌಟ್ ಬಂದರೆ, ನಿಮ್ಗೇನಾದರೂ ಬೇಕಾದರೆ ನನಗೆ ಫೋನ್ ಮಾಡಿರಿ. ಬಲ್ಲ? ಹಾಂ. ರಾಮಣ್ಣ ನೋಡ್ಕತ್ತಾರೋ, ಮುಂಜಾನೆ ಕರ್ಕೊಂಡು ಹೋಗ್ತೀನಿ. ನಮಗೆಲ್ಲ ಹೇಳ್ದೆ ಎಲ್ಲೋಗಿದೆ ರಮಣ ನೀನು? ಈಗಲೂ ನಮ್ಮನ್ನು ನೋಡಿದ್ರೆ ಮುಖ ಬಚ್ಚಿಟ್ಕೊಂಡು ತಿರ್ಗಾಡ್ತೀಯಲ್ಲ. ಹಂಗಲ್ಲಕ್ಕಲ್ಲ, ಅದು ಸಾಕು, ಸುಮ್ಮನೆ ಇರೋ ರಮಣ. ಈಟ್ ವರ್ಷ ಜೊತೆಲಿದ್ದವ್ರಿಗೆ ಒಂದು ಮಾತು ಹೇಳಿವಲ್ಲ ನೀನು. ಏಳು ರಮಣ, ನಾವೆಲ್ಲ ಗೆಪ್ತಿ ಬಂದಿಲ್ವಾ ನಿಂಗೆ? ಏಳು. ರಾಮಣ್ಣ, ರಾಮಣ್ಣ, ರಾಮಣ್ಣ. ಎಲ್ಲಿಗೆ ಹೊಂಟೋಗಿದ್ದ ರಾಮಣ್ಣ? ಈ ಮಂಜ ಬಾಡ್ವಾಗೋದ್ನ ನಿಂಗೆ? ಮಂಜ ಮಾತ್ರ ಅಲ್ಲ, ನಮ್ಮನ್ನು ಮರ್ತೋದೆ ಅಲ್ವಾ ನೀನು? ನಮಗ್ ಗೊತ್ತು. ಹೆಂಗಿದ್ಯಾ ರಾಮಣ್ಣ? ಓಹೋ, ಮಾತಾಡ್ಲೂಬಾರ್ದು ಅಂತ ತೀರ್ಮಾನ ಮಾಡ್ಕೊ ಬಂದಿದ್ಯಾ? ಲೈ, ನಿಮ್ನ ಯಾರನ್ನು ಮರ್ತಿಲ್ಲಕ್ಕಲ್ಲ, ಎಲ್ರಿಂದ ಓಸಿ ದೂರ ಇದ್ದೀನಿ ಅಷ್ಟೇಯ. ಅದೇ ಯಾಕೆ? ನಾವೇನು ಮಾಡ್ದೋ ನಿಂಗೆ? ನೀವಲ್ಲಕ್ಕಲ್ಲ, ಪರಿಸ್ಥಿತಿ. ಅದೇನಾಯ್ತು ಅಂತ ಒಂದ್ಕಿಂತ ನಿನ್ನ ಬಾಯಾರ ಹೇಳು, ಇಲ್ಲ ಅಂತ ನಮ್ಗೆ ಯಾರಿಗೂ ಸಮಾಧಾನ ಆಗಕ್ಕಿಲ್ಲ. ಈ ಮನೆಯ ಹಿರಿಯ ಮಗನಾದ ರಾಮ ಮತ್ತು ಗರ್ಭದಲ್ಲಿರೋ ಮಗು ಒಂದೇ ಮನೆಯಲ್ಲಿದ್ದರೆ ಮನೆ ಯಜಮಾನರಾದ ನಿಮಗೆ ಪ್ರಾಣಾಪಾಯ ಖಂಡಿತ. ಅಣ್ಣ,
ಅಣ್ಣ ಮನೆ ಬಿಟ್ಟು ಬರೋವಾಗ ಒಂದು ಮಾತು ಹೇಳಿದ್ರೆ ನಾನು ನಿಮ್ಮ ಜೊತೆಗೆ ಬರ್ತಿರ್ಲಿಲ್ವೇ? ಓಹೋ, ಇವನಿಗೆ ಬೇರೆ ಊಟ ಹಾಕ್ಬೇಕಾಯ್ತೈತಿ ಅಂತ ಬಿಟ್ಟು ಬಂದ್ಬಿಟ್ಟ. ಲೇ ಯಾಕ್ಲೆ ಹಿಂಗೆಲ್ಲ ಮಾತಾಡ್ತೀಯಾ? ಮತ್ತಿನೇನಣ್ಣ? ಅಲ್ಲ, ನಂಗೆ ಬತ್ತಿರೋ ಕಾಪ್ದಾಗೆ ಆ ಕಣ್ಣಾಗ ಗುಂಬೇಕು ಅನ್ನಿಸ್ತೈತೆ, ಆದ್ರೆ ಆಗಕ್ಕಿಲ್ವೇ? ರಮಣ ಅದಕ್ಕೆ ಹೆಂಗವ್ರೆ? ಛೇ ಅಣ್ಣ, ಕೇಳೋದೇ ಮರ್ತಾಯ್ತು. ಅದಕ್ಕೆ ಹೆಂಗವ್ರೆ? ಸಂದಾಗವ್ರೆ ಕಲ್ಲ. ಅಣ್ಣ ಇನ್ನೊಂದು ವಿಷಯ, ಅದಕ್ಕೆ ಅವ್ರ ಅಪ್ಪ ಅವ್ವ ನೀವಿಬ್ರು ಕಾಣೆ ಆಗಿದ್ದೀರಂತ ಪೇಪರ್ನಾಗ ಸುದ್ದಿ ಕೊಟ್ಟವ್ರೆ. ಮೊದಲು ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ. ಲೇ ಈಗಾಗಲೇ ಅವ್ರಿಗೆ ಗೊತ್ತಾಗೋಯ್ತು ಕಲ್ಲ. ಇವಾಗ ಅವರು ನಮ್ಮವ್ರ ತವ ಮಾತಾಡ್ಕೊಂಡು ಕುಂತಿರ್ತಾರೆ. ಹೌದಾ? ನಮ್ಗೇನು ಹೇಳಲೇ ಇಲ್ಲ. ಹ್ಞೂ ಹೇಳ್ತಾರೆ, ನೀನೇನು ದೊಡ್ಡ ಕಮಿಷನರು ಎಲ್ಲ ವಿಷಯ ಹೇಳಕ್ಕೆ. ಮಂಜ, ಮಗಳನ್ನ ನೋಡಿದ ತಕ್ಷಣ ಅವ್ರು ಎಲ್ಲ ಮರ್ತು ಬಿಟ್ರಕಲ್ಲ. ಏಯ್ ಮಾವಿನ ಪಡ್ಕೊಂಡು ಫೋನ್ ಮಾಡ್ಲಾ? ನಮ್ಮವ್ರ ತ ಮಾತಾಡ್ತೀನಿ. ಅಣ್ಣ ಇನ್ನು ಇದನ್ನ ಮಾತ್ರ ಬಿಟ್ಟಿಲ್ಲ ನೀನು. ಏಲೇ ಮಾಡಲೇ ಮಾಡ. ಹಲೋ ಮಾವಯ್ಯ. ನಾನು ಇಲ್ಲ ಮಂಜನೆ ದೇವಸ್ಥಾನ ತವ ಸಿಕ್ದ. ನೀವು ಆಗ್ಲೇ ಹೊಂಟ್ರಾ? ಸರಿ ಮಾವಯ್ಯ. ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ನೋಡ್ಕೊತೀನಿ. ತಾಳ ಇನ್ನೊಂದು ಸ್ವಲ್ಪ ಹೊತ್ನಾಗೆ ರಂಗಣ್ಣ ಮನೆಗೆ ಹೋಯ್ತಾರೆ. ಅವ್ರಿಗೆ ಫೋನ್ ಮಾಡಿದ್ರೆ ನಮ್ಮವ್ರ ತವ ಮಾತಾಡ್ಬೋದು. ಲೇ ಎದೇಳಿ ಹಿಂಗೆ ಕುತ್ಕೊಂಡ್ರೆ ಹಾಕಿಲ್ಲ. ನಾಳೆ ಅಪ್ಪಯ್ಯ ಬೇರೆ ಬರ್ತವ್ರು ಅಂತ ಹೇಳಿದಿರಿ. ಎಲ್ಲ ತಯಾರಿ ಮಾಡೋದು ಬೇಡವೇ? ನಡ್ರಿ ಉಳಿದ್ರೆ ಕೆಲಸ ಎಲ್ಲ ಮುಗಿಸುಮ ಬಾ. ಹಲೋ ರಂಗಣ್ಣ, ನಾನು ರಾಮ. ಹೇಳಪ್ಪ, ಕುಸ್ತಿಲಿ ಏನಾದರೂ ಡೌಟಾ? ಹಂಗೇನಿಲ್ಲ, ಅದು ನಮ್ಮವ್ರ ತವ ಹೊಸಿ ಮಾತಾಡಬೇಕು ಅನ್ನಿಸ್ತು, ಅದಕ್ಕೆ ಫೋನ್ ಮಾಡಿದೆ. ಹೊಸಿ ನಮ್ಮವ್ರಿಗೆ ಫೋನ್ ಕೊಡ್ತೀರಾ? ಹೌದಾ, ಕೊಡ್ತೀನಿರಪ್ಪ. ತಂಗೆವಾ ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡೋದು ತಗೊಳವಾ? ಹಲೋ ನಮ್ಮವ್ರೆ, ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬಂದಿವ್ನಲ್ಲ, ಇದನ್ನ ರೆಡಿ ಮಾಡೋಕೆ ಹೇಳ್ದವ್ರೇನೆ ಅಪ್ಪಯ್ಯ ಅಂತೆ. ನಾಳೆ ಬೆಳಗ್ಗೆ ದೊಡ್ಡ ಮನೆಯಿಂದ ಎಲ್ಲರೂ ಬರ್ತಾವ್ರಂತೆ. ಅಯ್ಯೋ, ಗಾಬರಿ ಆಗಬೇಡಿ. ನಾಳೆ ನಾವು ಯಾರು ಕಣ್ಗೂ ಬೀಳ್ದಿದ್ರೆ ಆಯ್ತಲ್ವಾ? ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ? ನಾನೀಗ ಮಾತಾಡ್ತಾ ಇವ್ನಲ್ಲ ಫೋನು, ಇದು ಯಾರ್ದು ಹೇಳಿ? ಯಾರ್ದು? ನಮ್ಮ ಕುಚ್ಚುಕ್ಕು ಮಂಜುಂದು. ಮತ್ತೆ ಅವರೆಲ್ಲರೂ ಇಲ್ಲಿಗೆ ಬಂದವ್ರೆ. ಇರಿ ಒಂದು ನಿಮಿಷ. ಮಾತಾಡ್ರಲ್ಲ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ ಮಂಜ. ಬಾಲು, ನೀವೆಲ್ಲ ಹೇಗಿದ್ದೀರೋ? ಅದಕ್ಕೆ ನಾನು ಇಲ್ಲೇ ಇದ್ದೀನಿ, ನನ್ನೇ ಬಿಟ್ಬಿಟ್ರಿ. ಹೇ ಗೋಪಿ, ನೀವೆಲ್ಲರೂ ಅಲ್ಲೇ ಇದ್ದೀರಾ? ನಿಮ್ನೆಲ್ಲ ನೋಡ್ಬೇಕು ಅನ್ನಿಸ್ತಾ ಇದೆ ಕಣ್ರೋ. ನೋಡೂರಂತೆ, ನಾಳೆ ಬನ್ನಿ. ಅದಕ್ಕೆ ಖಂಡಿತ ಬರ್ತೀನಿ. ನಮ್ಮರೆ, ನಾಳೆ ನೀವು ಅಮ್ಮನ್ನ ಕರ್ಕೊಂಡು ಸೀದಾ ಗುಡಿ ತಕ್ಕ ಬಂದ್ಬಿಡಿ. ಸರಿ ರಾಮೋರೆ. ಹಾ, ಇವತ್ತು ಅಮ್ಮ ಏನ್ ಮಾಡಿದ್ರು ಗೊತ್ತಾ? ಏನು? ನನ್ನ ಜಾನ್ಕಿ ಅಂತ ಕರೆದ್ರು ರಾಮೋರೆ. ಓ ಹೌದಾ? ನೋಡಿದ್ರಾ, ಇವಾಗ ಅಮ್ಮಂಗೆ ನೀವು ಮಾತ್ರ ಅಲ್ಲ, ನಾನಂದ್ರೂ ಇಷ್ಟಾನೆ. ನಮ್ಮರೆ, ನಿಮ್ಮನ್ನ ಇಷ್ಟಪಡದೇ ಇರೋರು ಈ ಭೂಮಿಲಿ ಯಾರವ್ರೆ ಹೇಳಿ? ನಮ್ಮರೆ, ಇದು ಅತ್ತೆ ಮತ್ತೆ ಮಾವಂಗೆ ಫೋನ್ ಮಾಡಿದ್ದೆ. ಅವರು ಆಗಲೇ ಹೊಂಟ್ರು ಅಂತ ಗೊತ್ತಾಯ್ತು.
ಸರಿ, ಈಗ ನೀವು ಊಟ ಮಾಡಿ ಮನೆ ಕಳಿ. ಹಾಂ, ನಾಳೆ ಬಿರ್ನೆ ಗುಡಿತಕ್ಕೆ ಬಂದ್ಬಿಡಿ, ಆಯಿತಾ? ಸರಿ ರಾಮೋರೆ. ಹಾಂ, ನೀವು ಅಷ್ಟೇ ಕೆಲಸ ಮುಗಿಸಿ ಬೇಗ ಮಲ್ಕೊಳ್ಳಿ. ನಿಮ್ಮ ದೋಸ್ತುಗಳು ಸಿಕ್ಕಿದ್ರು ಅಂತ ಅವ್ರ ಹತ್ರ ಹರಟೆ ಹೊಡ್ಕೊಂಡು ಕೂರಬೇಡಿ. ಆಯ್ತಾಯ್ತು. ಸರಿ ರಾಮೋರೆ. ಅಣ್ಣ ಅಣ್ಣ ಏನು ಮಾಡ್ತಿದ್ಯಾ? ನಾನು ಯಾರ ನಂಬರಿಗೆ ಫೋನ್ ಮಾಡಿದ್ದೆ ಅಂತ ನಿನಗೆ ನಂಬರ್ ಗೊತ್ತಾಗಬಾರ್ದು ಅಂತ ನಾನು ಡಿಲೀಟ್ ಮಾಡಿದೆ. ಓಹೋ, ಸರಿಯಾಗಿದೆಯಾ ಬಿಡೋಣ. ಅಣ್ಣ ಅದು ಸರಿ, ಅಮ್ಮ ಅಮ್ಮ ಅಂತ ಹೇಳ್ತಿದ್ದಲ್ಲ, ಯಾರದು? ಲೇ, ಆವತ್ತೊಂದು ದಿವಸ ನಮ್ಮ ಮನೆಗೆ ಊಟಕ್ಕೆ ಬಂದಿದ್ರಲ್ಲ. ಊಟಕ್ಕ? ಈಗ ನಾಳೆ ಬರ್ತಾರಲ್ಲ, ಹೆಂಗಿದ್ರು ನಿಂಗೆ ಗೊತ್ತಾಯ್ತದೆ. ಈಗ ಬಾ, ಮಾಡೋ ಕೆಲಸ ಬೇಜಾನೈತೆ. ನಡಿ ನಡಿ. ಅರೆ ವಾ ರಮಣ, ಕುಸ್ತಿ ಮಟ್ಟಿ ಹಿಡಿಯೋಕ್ಕೂ ಸಹಿ, ರಂಗೋಲಿ ಪುಡಿ ಹಿಡಿಯೋಕ್ಕೂ ಸಹಿ. ಅಲ್ಲ, ಇದನ್ನೆಲ್ಲ ಎಲ್ಲಿಂದ ಕಲ್ತ್ಕೊಂಡೆ ರಮಣ್ಣ? ಇನ್ನೆಲ್ಲಿಂದ? ನಮ್ಮ ಅದಕ್ಕೆ ತಾವಿಂದಾನೆ ಕಲ್ತ್ಕೊಂಡಿರ್ತಾನೆ ಅಲ್ವಣ? ಹೂಕಲ್ಲ, ನಮ್ಮವ್ರು ಪಾಠ ಹೇಳ್ಕೊಡುವಾಗ ಇಸ್ಲೇಟ್ ಹಿಂದ್ಗಡೆ ಬಿಡ್ಸಿರೋರು, ಅದ ನೋಡಿ ನೋಡಿ ಕಲ್ತ್ಕೊಬಿಟ್ಟೆ. ಓ, ಬೊಂಬಾಟು ಕಣಣ್ಣ. ಸರಿ ಸರಿ, ರಂಗೋಲಿ ಬಣ್ಣ ಹಾಕಿದೈತು, ಬನ್ನಿ ಫ್ಲೆಕ್ಸ್ ಕಟ್ಟು ಎಲ್ಲರೂ. ಹೂವು ಕೊಡು. ಸರು ರಮಣ, ಎಲ್ ಕಟ್ಟುಮ? ದೊಡ್ಡಡೆ, ಊರ್ ಜನ ಎಲ್ಲ ಬರುವಾಗ ಇಲ್ಲೇ ನೋಡುದು, ಇಲ್ಲೇ ಕಟ್ಟಮ್ಮ. ನಡಿ, ಎತ್ಕ, ಎತ್ತರ, ಎತ್ತಿ. ಹಾಂ, ಇಲ್ಲೇ ಸಾಕ್ಬಿಡ್ಲಾ? ಹಿಂಗೆ ಬರ್ಲಾ? ಹಿಂದ್ಕೋಗು. ಅಪ್ಪಯ್ಯ, ನಿಮ್ಮನ್ನ ನೋಡಿ ಸ್ಯಾನೆ ದಿವಸ ಆಗ್ಬಿಟ್ಟೈತೆ. ಇವತ್ತು ಬಂದಿದ ತಕ್ಷಣ ದೂರದಿಂದಲೇ ನಿಮ್ಮನ್ನ ನೋಡಿ ಕಣ್ ತುಂಬ್ಕೊಬಿಡ್ತೀನಿ.